ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಮಾತ್ರ ಶೋಭಾ ಕರಂದ್ಲಾಜೆ 100% ಗೆದ್ದಿದ್ದಾರೆ. ರಾಜಗೌಡರಿಗೆ ಏನೂ ಇಲ್ಲ, ಯಾರಂತ ಗೊತ್ತೇ ಇಲ್ಲ. ನಾನು ಒಂದು 40 ವರ್ಷ ರಾಜಕೀಯ ಮಾಡಿದ್ದೇನೆ, ಆದ್ರೆ ಇಂತ ಒಂದು ಪ್ರಧಾನಿ ಇದೆ ಮೊಟ್ಟ ಮೊದಲು ನಾನು ನೋಡ್ತಾ ಇರೋದು. ಶೋಭಾ ಕರಂದ್ಲಾಜೆ 4 ಲಕ್ಷ ವೋಟ್ ಲೀಡಿಂಗ್ ನಲ್ಲಿ ಬರ್ತಾರೆ. ನಾನು ನೋಡಿರೋದು ಅತ್ಯುತ್ತಮ ನಾಯಕ. ದೇಶ ಉಳಿಬೇಕು, ಇವ್ರು ಇರ್ಬೇಕು. ಯಾರೇ ಪಾರ್ಟಿಗೆ ಯಾರೇ ನಿಲ್ದ್ರು ಕಮಲ ಗೆಲ್ಲಬೇಕು, ಮೋದಿ ಗೆಲ್ಲಬೇಕು. ಅವ ಅಂತೇನಿಲ್ಲ, ಅವ್ರು ಯಾವಾಗ್ಲೂ ಸೈಲೆಂಟ್ ಆಗಿ ಕೆಲಸ ಮಾಡಿದ್ದಾರೆ. ಈ ಸರಿ ಗೆದ್ದೇ ಗೆಲ್ತಾರೆ. ಇದ್ ಮಾಡ್ದೆ ಅಂತ ಹೇಳ್ದವ್ರಿಗೆ ಸೀಟ್ ಕೊಡ್ಲಿಲ್ಲ. ಆದ್ರೆ ನಮ್ PC ಮೋಹನ್ ಅವರು ಏನು ಇಲ್ದೇನೆ ಕೆಲಸ ಮಾಡಿರೋ ಕಾರಣಕ್ಕೆ ಅವರಿಗೆ ನಿಜವಾಗ್ಲೂ ಸೀಟ್ ಸಿಕ್ಕಿದೆ. ಇದು 4th ಟೈಮ್ ಅವ್ರು ಗೆಲ್ಲಿತಾರೆ. ಕಾಂಗ್ರೆಸ್ ಫೈಟ್ ಏನಿಲ್ಲ ಸರ್, ಎಲ್ಲ ಪಂಚರ್ ಆಗ್ಬಿಟ್ಟಿದೆ ಗಾಡಿ ಎಲ್ಲಾರ್ದು. ಮಾಡೋಂತ ಕೆಲಸಗಳಿದೆ. ತೇಜಸ್ವಿ ಅವ್ರಿಗೆ ಒಳ್ಳೆ ವಿಷನ್ ಇದೆ, ಖಂಡಿತ ಮಾಡ್ತಾರೆ ಸರ್. ರಾಜ್ಯದಲ್ಲಿ 28ಕ್ಕೆ 28 ಬರುತ್ತೆ ಸರ್. ಬೆಂಗಳೂರು ಖಂಡಿತ ಮಂಜುನಾಥ್ ಸರ್ ಒಳ್ಳೆ ವ್ಯಕ್ತಿನ, ಒಳ್ಳೆ ವ್ಯಕ್ತಿತ್ವ ಇರುವಂತಹ ವ್ಯಕ್ತಿನ ಹಾಕಿದ್ದಾರೆ. ದಾಸರಳ್ಳಿ ಕಾನ್ಸ್ಟಿಟ್ಯೂನ್ಸಿ ಬಂದಿದ್ವಿ. ಶೋಭಾ ಕರಂದ್ಲಾಜೆ ಕಾನ್ಸ್ಟಿಟ್ಯೂನ್ಸಿ ನಮ್ದು. ಹೆಂಗೆ ಹೊಸ ಅಭ್ಯರ್ಥಿ ಬಂದ್ರು, ಹೇಗೆ ಅನ್ನಿಸ್ತು? ಹೊಸ ಅಭ್ಯರ್ಥಿ ಏನಿಲ್ಲ, ಅವರು ಬಿಜೆಪಿ ಮುಖಂಡರೇ. ಬಿಜೆಪಿಯಿಂದ ಮೊದಲಿಂದ ಎಲ್ಲ ಇದು ಮಿನಿಸ್ಟರ್ ಆಗಿದ್ರು, ಪರಿಚಯ ಇರೋವ್ರೆ. ಅವರು ಹೊಸ ಅಭ್ಯರ್ಥಿ ಏನಿಲ್ಲ. ಪಾಪ ಸದಾನಂದ ಗೌಡ್ರು ಇಲ್ಲಲ್ಲ ಅಂದ್ಮೇಲೆ ಮತ್ತೆ ನಿಲ್ಬೇಕು ಅಂತಿದ್ರು, ಸಿಗ್ಲಿಲ್ಲ. ಏನೋ ಪ್ರಾಬ್ಲಮ್ ಇಲ್ಲ, ಅವರು ಎಲ್ಲ ಸಮಾಧಾನವಾಗಿ ಇದ್ದಾರೆ. ಎಲ್ಲರೂ ಜೊತೆಗೆ ಇದ್ದಾರೆ. ಈಗ ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಮಾತ್ರ ಶೋಭಾ ಕರಂದ್ಲಾಜೆ 100% ಗೆದ್ದಿದ್ದಾರೆ. ಶೋಭಾ ಕರಂದ್ಲಾಜೆ ವರ್ಸಸ್ ರಾಜೀವ್ ಗೌಡ್ರು. ರಾಜಗೌಡರಿಗೆ ಏನೂ ಇಲ್ಲ, ಯಾರಂತ ಗೊತ್ತೇ ಇಲ್ಲ. ಉಡುಪಿ ಚಿಕ್ಕಮಂಗ್ಳೂರಲ್ಲಿ ಗೋ ಬ್ಯಾಕ್ ಶೋಭಾ, ಗೋ ಬ್ಯಾಕ್ ಶೋಭಾ ಏನಿಲ್ಲ, ಯಾರೋ ಸುಮ್ಮನೆ ಹೇಳ್ತಾ ಇರ್ತಾರೆ. ಅದಕ್ಕೆಲ್ಲ ಓಟ್ ಬಿಜೆಪಿ ಓಟ್. ನಮ್ಮ ಕಾನ್ಸ್ಟಿಟ್ಯೂನ್ಸಿನೇ ಬಿಜೆಪಿ. ಆದ್ರಿಂದ ಮೊದಲಿಂದ ಬಿಜೆಪಿನೇ ಗೆದ್ಕೊಂಡು ಬರ್ತಾರೆ. ಇವಾಗಲೂ ಓಟ್ ಏನು ಕಡಿಮೆ ಆಗಿಲ್ಲ. ಶೋಭಾ ಕರಂದ್ಲಾಜೆ ಅವರ ಗೆದ್ತಾರೆ 100%. ನಾವು ಮೋದಿ ಬೆಂಬಲಿಗೆ. ಮೋದಿ ಅಂದ್ರೆ ಪಾಣ ಎಲ್ಲ ಜನಗಳಿಗೆ ಇವಾಗ ಹಂಗಿದೆ. ಅವ್ರು ಮಾಡಿದ ಅಭಿವೃದ್ಧಿ ಕಾರ್ಯಕ್ರಮಗಳು, 370 ರದ್ದು ಮಾಡಿರೋದು, ಅದು ದೇಶಕ್ಕೆ ಎಷ್ಟು ಒಳ್ಳೇದಾಗಿದೆ ಅಂತ ಅಂದ್ಬಿಟ್ಟು ಎಲ್ಲರಿಗೂ ಗೊತ್ತಾಗುತ್ತೆ. ಆಮೇಲೆ ಈ ರಾಮ ಮಂದಿರ ಇದನ್ನು 500 ವರ್ಷದಿಂದ ಯಾರ ಕೈಯಲ್ಲಿ ಕಟ್ಟಕ್ಕಾಗಿಲ್ಲ. ಇವರು ರಾಮ ಮಂದಿರ ನಿರ್ಮಾಣ ಮಾಡಿ ರಾಮ ಮಂದಿರ ಕಾರ್ಯಕ್ರಮ ಕಟ್ಟಿದ್ದಾರೆ. ದೇಶ ಜನ್ಮಾಂತರ ಎಷ್ಟು ಜನ್ಮ ಇದ್ರೂ ಈ ರಾಮ ಮಂದಿರ ಅವರ ಋಣ ತೀರ್ಕೊಳ್ಳೋಕೆ ಆಗಲ್ಲ. ಅಷ್ಟೊಂದು ಇದು ಮಾಡಿದ್ದಾರೆ ಮೋದಿಜಿಗೂ ಸಾವಿರ ನಮಸ್ಕಾರಗಳು. ನನ್ನ ಹೆಸರು ಸುಬ್ಬಾರೆಡ್ಡಿ. ಯಾವ ಕಾನ್ಸ್ಟಿಟ್ಯೂನ್ಸಿ? ನಾರ್ತ್ ಶೋಭಾ ಕರಂದ್ಲಾಜೆ. ಹೇಗಿದೆ ಶೋಭಾ ಕರಂದ್ಲಾಜೆ ಅವರ ಅಭ್ಯರ್ಥಿ ಆದಾಗ ಏನ್ ಅನಿಸ್ತು? ಒಳ್ಳೇದು ಅನ್ಸದ. ಆಲ್ರೆಡಿ ಅವರು ಮಿನಿಸ್ಟರ್ ಆಗಿದ್ದಾರೆ. ಇದಕ್ಕೆ ಮುಂಚೆ ಸ್ಟೇಟ್ ಅಲ್ಲಿ ಮಿನಿಸ್ಟರ್ ಆಗಿ ಕೆಲಸ ಮಾಡಿದ್ದಾರೆ. ಒಳ್ಳೆ ಅನುಭವ ಇದೆ. ಒಳ್ಳೆ ಕೆಲಸ ಮಾಡಬಹುದು ಅಂತ ನಿರೀಕ್ಷೆಯಲ್ಲಿ ಇದೆ. ನಾವು ಒಟ್ಟಾರೆ ನೀವು ಬಿಜೆಪಿ ಕಾರ್ಯಕರ್ತರಾಗಿ ಹೇಳ್ತೀರಾ, ಒಟ್ಟಾರೆ ನೋಡಿದಾಗ ಚಿಕ್ಕಮಂಗ್ಳೂರು ಉಡುಪಿಲಿ ಗೋ ಬ್ಯಾಕ್ ಶೋಭಾ ಅಭಿಯಾನ ಶುರು ಆಗಿತ್ತು. ಇಲ್ಲಿ ಕರ್ಕೊಂಡ್ಬಂದ್ ಸೀಟ್ ಕೊಟ್ರು. ಸದಾನಂದ ಗೌಡ್ರು ಬೆಸ್ಟ್ ಇದ್ರ, ಶೋಭಾ ಬೆಸ್ಟ್ ಇದ್ರ? ಈಗ ಸದಾನಂದ ಗೌಡ್ರು ಬೆಸ್ಟ್ ಇದ್ರು, ಬಟ್ ಅವ್ರಾಗೆ ಬೇಡ ಅಂತ ಹೇಳಿದ್ದಾರೆ. ಬೇಕು ಅಂದ್ರು ಲಾಸ್ಟಿಗೆ. ಅದು ಸರಿ ಇಲ್ಲ ಅಂತ ನನ್ಗನ್ಸ್ತದೆ. ಈಗ ಶೋಭಾ ಅವ್ರು ಬಂದಿರೋದು ಕರೆಕ್ಟ್. ಅವ್ರು ಸುಮ್ಮನೆ ಇದ್ದಿದ್ರೆ ಅವ್ರಿಗೆ ಬರ್ತಾ ಇತ್ತೇನು, ಇಲ್ವಾ? ಹೌದು, ಈಗ ಶೋಭಾ ಅವರಿಗೆ ಬಂದಿದ್ದು ಒಳ್ಳೇದ? ನಮ್ಮ ಪಕ್ಷದಲ್ಲಿ ಯಾರು ಬಂದ್ರೆ ನಮ್ಗೆ ಒಳ್ಳೇದು ಅನಿಸ್ತದೆ. ಸರಿ ಸರ್. ಪ್ಲಸ್ ನಾನು ಕೈಗಾರಿಕೆ ಇದು, ಅದರಿಂದ ಮೋದಿ ಅವರು ಮೇಕ್ ಇನ್ ಇಂಡಿಯಾ ಮಾಡಿದ್ರಿಂದ ನಮ್ಗೆಲ್ಲ ಸ್ವಲ್ಪ ಅನುಕೂಲ ಆಗ್ತಾ ಇದೆ. ನಾವು ಅದರಿಂದ ಮೋದಿಗೆ ಫೇವರ್ ಆಗಿದ್ದೀವಿ. ಸರ್, ನಾನು ನರಸಿಂಹಮೂರ್ತಿ ಅಂತ. ನಾನು ಜಕ್ಕೂರು ವಾರ್ಡಿಂದ ಉಪಾಧ್ಯಕ್ಷರು ಬಿಜೆಪಿ ಪಾರ್ಟಿಯಿಂದ. ನಮಗೀಗ ನಮ್ಮ ಶೋಭಕ್ಕ ಬಂದಿದ್ರಿಂದ ನಮಗೆ ಬಹಳ ಖುಷಿ ಆಗ್ತಾ ಇದೆ. ಅಲ್ಲದೆ ನರೇಂದ್ರ ಮೋದಿ ಅವರ ಕಾರ್ಯಕ್ರಮ ಬಹಳ ಚೆನ್ನಾಗಿ ಅಭಿವೃದ್ಧಿ ಆಗಿದೆ. ನರೇಂದ್ರ ಮೋದಿ ಅವರ ಕಾರ್ಯಕ್ರಮನ ಇಡೀ ದೇಶದಲ್ಲಿ ಮೆಚ್ಚುವಂತ ಕೆಲಸ. ಇಂಥ ಪ್ರಧಾನಿ ನಾನು ಒಂದು 40 ವರ್ಷ ರಾಜಕೀಯ ಮಾಡಿದ್ದೇನೆ, ಆದ್ರೆ ಇಂಥ ಒಂದು ಪ್ರಧಾನಿ ಇದೆ ಮೊಟ್ಟ ಮೊದಲು ನಾನು ನೋಡ್ತಾ ಇರೋದು. ಈಗ ನಮ್ಮ ಒಂದು ಉದ್ದೇಶ ಅಂದ್ರೆ ನೆಕ್ಸ್ಟ್ ನರೇಂದ್ರ ಮೋದಿಯೇ 20 ವರ್ಷ ಇರಬೇಕು. ನಮ್ಮ ವಾರ್ಡಿಂದ ಶೋಭಾ ಕರಂದ್ಲಾಜೆ 4 ಲಕ್ಷ ವೋಟ್ ಲೀಡಿಂಗ್ ನಲ್ಲಿ ಬರ್ತಾರೆ. ಖಂಡಿತ ಗೆಲ್ತಾರೆ. 4 ಲಕ್ಷ ಖಂಡಿತ ಗೆಲ್ತಾರೆ. 4 ಲಕ್ಷ. ಥ್ಯಾಂಕ್ ಯು ಸರ್. ಏನ್ ಮಾತಾಡ್ಬೇಕು ಸರ್ ಹೇಳಿ. ನಮ್ಮ ದೇಶ ಕಂಡಂತ ಅತ್ಯಂತ ಉತ್ತಮ ನಾಯಕ ನಾವು ನೋಡಿದ್ರೆ, ನನ್ನ 73 ವರ್ಷ ಸರ್ವಿಸ್ ಅಲ್ಲಿ ನಾನು ನೋಡಿರೋದು ಅತ್ಯುತ್ತಮ ನಾಯಕ. ದೇಶ ಉಳಿಬೇಕು, ಇವ್ರು ಇರ್ಬೇಕು. ಯಾರೇ ಪಾರ್ಟಿಗೆ ಯಾರೇ ನಿಲ್ದ್ರು ಕಮಲ ಗೆಲ್ಲಬೇಕು, ಮೋದಿ ಗೆಲ್ಲಬೇಕು. ನಮ್ಮ ಇಚ್ಛೆ. ಯಾವ ಕ್ಷೇತ್ರ ನಿಮ್ದು? ನಮ್ದು ನಾರ್ತ್, ಬೆಂಗಳೂರು ನಾರ್ತ್, ಜಕ್ಕೂರು. ಶೋಭಾ ಕರಂದ್ಲಾಜೆ ಲೀಡಲ್ಲಿ ಗೆಲ್ತಾರೆ. 2 ಲಕ್ಷದ ಮೇಲೆ ಬರ್ತಾರೆ ಅಂತ ನಾನು ಹೇಳ್ತೀನಿ. ಬೇರೆಯವರು ಎಷ್ಟು ಹೇಳ್ತಾರ ಗೊತ್ತಿಲ್ಲ. ಥ್ಯಾಂಕ್ ಯು. ಮಾತಾಡ್ತಾರೆ. ನಮಸ್ತೆ, ನಿಮ್ಮ ಹೆಸರು? ಜ್ಯೋತಿ ಗೌಡ, ಬ್ಯಾಂಗ್ಳೂರು ಕೇಂದ್ರ ಲೋಕಸಭಾ. ಹೇಗಿದೆ PC ಮೋಹನ್ ಅವರವ?
ಅವ ಅಂತೇನಿಲ್ಲ, ಅವ್ರು ಯಾವಾಗ್ಲೂ ಸೈಲೆಂಟ್ ಆಗಿ ಕೆಲಸ ಮಾಡಿದ್ದಾರೆ. ಈಗಾಗಲೇ ಹ್ಯಾಟ್ರಿಕ್ ಗೆಲುವು ಆಗಿದೆ. ಆಬ್ವಿಯಸ್ ಈ ಸರಿ ಗೆದ್ದೇ ಗೆಲ್ತಾರೆ. ಯಾವುದೇ ವ್ಯಕ್ತಿ ನಾನ್ ಮಾಡ್ದೆ ಅದ್ ಮಾಡ್ದೆ ಇದ್ ಮಾಡ್ದೆ ಅಂತ ಹೇಳ್ದವ್ರಿಗೆ ಸೀಟ್ ಕೊಡ್ಲಿಲ್ಲ. ಆದ್ರೆ ನಮ್ಮ PC ಮೋಹನ್ ಅವರು ಏನು ಇಲ್ದೇನೆ ಕೆಲಸ ಮಾಡಿರೋ ಕಾರಣಕ್ಕೆ ಅವರಿಗೆ ನಿಜವಾಗ್ಲೂ ಸೀಟ್ ಸಿಕ್ಕಿದೆ. ಅವ್ರು ಈ ಸರಿ ಬಹುತೇಕ ಗೆಲ್ತಾರೆ, 1 ಲಕ್ಷ ಲೀಡಲ್ಲಿ ಗೆಲ್ತಾರೆ ಅಂತ ನನ್ನ ಅಭಿಪ್ರಾಯ. ನಮ್ಮ ಎಲ್ಲ ಲೋಕಸಭಾ BJP ಕಾರ್ಯಕರ್ತರ ಅಭಿಪ್ರಾಯ ಕೂಡ. ಮತ್ತೆ ಆಬ್ವಿಯಸ್ಲಿ ನರೇಂದ್ರ ಮೋದಿಜಿ ಬಂದಿರೋದ್ರಿಂದ ಎಷ್ಟು ಮಳೆ ಬರ್ತಾ ಇದೆ. ನಮ್ಮ ಕರ್ನಾಟಕ ಮಳೆ ಇಲ್ದೇನೆ ತುಂಬಾ ತತ್ತರಿಸಿ ಹೋಗಿತ್ತು. ಮೋದಿಜಿಯವರ ಕಾಲಿಟ್ಟ ಗುಣದಿಂದ ಈಗ ಮಳೆ ಬರ್ತಿದೆ ಅಂತ ನನ್ನ ಅಭಿಪ್ರಾಯ ಹಾಗೂ ಕಾರ್ಯಕರ್ತರ ಇದು ಮೋದಿ ಪರಿವಾರದ ಅಭಿಪ್ರಾಯ ಅಂತ ಹೇಳ್ಬೋದು. ಸೆಂಟ್ರಲ್ ಮಿನಿಸ್ಟರ್ ಆಗ್ತಾರ ನೆಕ್ಸ್ಟ್ ಟೈಮ್? ಯಾರು? ಆಬ್ವಿಯಸ್ಲಿ ಇದು 4ನೇ ಸರಿ ಗೆಲುವು ಇರೋದ್ರಿಂದ ಅವರು ಕೇಂದ್ರ ಸರ್ಕಾರದಲ್ಲಿ ಮಿನಿಸ್ಟರ್ ಆಗೇ ಆಗ್ತಾರೆ. ಹೆಚ್ಚಿನ ಅಭಿವೃದ್ಧಿ ಇದನ್ನ ತಗೊಂಡ್ ಬರ್ತಾರೆ ನಮ್ಮ ಕೇಂದ್ರ ಸರ್ಕಾರಕ್ಕೆ ಮತ್ತು ನಮ್ಮ ಕರ್ನಾಟಕಕ್ಕೆ ಹೆಚ್ಚಿನ ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ತಾರೆ ಅಂತ ನನ್ನ ಅಭಿಪ್ರಾಯ. ಥ್ಯಾಂಕ್ ಯು. ಇಂಗ್ಲಿಷ್, ನಿಮ್ಮ ಹೆಸರು? ಕನ್ನಡ, ಇಂಗ್ಲಿಷ್, ಕನ್ನಡ. ಲಲಿತ್ ಜೈನ್, ಹಲ್ಸೂರ್, ಬ್ಯಾಂಗ್ಳೂರ್. ಹಲ್ಸೂರು. ಹೇಗಿದೆ ನಿಮ್ ಕ್ಷೇತ್ರ ಈ ಸಲ? ಈ ಸಲ ಕ್ಷೇತ್ರ ತುಂಬಾ ಎನರ್ಜೆಟಿಕ್ ಇದೆ, ಪವರ್ಫುಲ್ ಕ್ಯಾಂಪೇನಿಂಗ್ ನಡೀತಾ ಇದೆ. PC ಮೋಹನ್ ಅವರು ಇದ್ದಾರೆ, ಇದು 4th ಟೈಮ್ ಅವ್ರು ಗೆಲ್ಲಿತಾರೆ. ಹಿ ಹ್ಯಾಸ್ ಬಾಟ್ ಲಾಟ್ ಆಫ್ ಇನಿಷಿಯೇಟಿವ್ಸ್. ಸಬರ್ಬನ್ ರೈಲ್ ಅವರಿಂದ ಮುಖ್ಯ ಬಂದಿದೆ. BJP ಬಂದ್ರೆ ಇನ್ನ ಡೆವಲಪ್ಮೆಂಟ್ 100% ಆಗತ್ತೆ ಅಂತ ಅಶ್ಯೂರೆನ್ಸ್ ಮೋದಿ ಅವ್ರ ಗ್ಯಾರಂಟಿಯಿಂದ ಎಲ್ಲ 400 MP ಗೆ 110% ಎಲ್ಲ ಕ್ಷೇತ್ರಕ್ಕೆ ಡೆವಲಪ್ಮೆಂಟ್ ಮಾಡೋದು ಅಶ್ಯೂರೆನ್ಸ್ 100% ಇದೆ ಸರ್. ಈ ಸಲ ಎಷ್ಟು ಲೀಡಲ್ಲಿ ಗೆಲ್ತಾರೆ? 4ನೇ ಸಲ ಟಾರ್ಗೆಟ್ 400 ಕೊಟ್ಟಿದ್ದಾರೆ ಸರ್. ಅಲ್ಲ PC ಮೋಹನ್ ಎಷ್ಟು ಲೀಡಲ್ಲಿ ಗೆಲ್ತಾರೆ? PC ಮೋಹನ್ ಲಾಸ್ಟ್ ಟೈಮ್ 1.5 lakh ಪ್ಲಸ್ ಗೆಲ್ಲಿದ್ದಾರೆ. ಈ ಸಲ 100% ಬಂದೇ ಬರ್ತಾರೆ. ಎಸ್. ಏನು ಪೈಪೋಟಿ ಇಲ್ಲ ಕಾಂಗ್ರೆಸ್ ಇಂದ? ಕಾಂಗ್ರೆಸ್ ಅವ್ರು ಪೈಪೋಟಿ ಕೊಡಲ್ವಾ? 540 ಕಾಂಗ್ರೆಸ್ ಫೈಟ್ ಕೊಡಲ್ವಾ ಅಂತ? ಕಾಂಗ್ರೆಸ್ ಫೈಟ್ ಏನಿಲ್ಲ ಸರ್, ಎಲ್ಲ ಪಂಚರ್ ಆಗ್ಬಿಟ್ಟಿದೆ ಗಾಡಿ ಎಲ್ಲಾರ್ದು. ಹೇಳಿ, ನಿಮ್ಮ ಹೆಸರು? ಡಾಕ್ಟರ್ ಭಾಸ್ಕರ್. ಡಾಕ್ಟರ್ ಭಾಸ್ಕರ್. ಏನ್ ಡಾಕ್ಟರ್ ನೀವು? ನಾನು ಡೆಂಟಲ್ ಸರ್ಜನ್. ಎಲ್ಲಿದೆ ನಿಮ್ ಕ್ಲಿನಿಕ್? ನಂದು ಕುಮಾರಸ್ವಾಮಿ ಲೇಔಟ್. ಹೇಗಿದೆ? ಯಾವ ಕಾನ್ಸ್ಟಿಟ್ಯೂನ್ಸಿ? ನಮ್ ಬೆಂಗಳೂರು ಸೌತ್ ಸರ್. ಬೆಂಗಳೂರು ಸೌತ್. ಹೇಗಿದೆ ತೇಜಸ್ವಿ ಸೂರ್ಯ? ಕೇಳಂಗೆ ಇಲ್ಲ ಸರ್, ಧೂಳು. ಫಸ್ಟ್ ಟೈಮ್ MP ಆಗಿದ್ರು. ಕಳೆದ 5 ವರ್ಷದಲ್ಲಿ ಏನ್ ಕೆಲಸ ಮಾಡಿದ್ರೆ ಖುಷಿ ಇದೆಯಾ? ಖಂಡಿತ ಖುಷಿ ಇದೆ ಸರ್, ಖಂಡಿತ ಖುಷಿ ಇದೆ. ಎಲ್ಲಾರ ಜೊತೆ ಬೆರೀತಾರ ತೇಜಸ್ವಿ ಸೂರ್ಯ? ಅಬ್ಸಲ್ಯೂಟ್ಲಿ ಬರೀತಾರೆ. ಎಲೆಕ್ಷನ್ ಟೈಮಲ್ಲಿ ಮಾತ್ರನಾ ಎಲ್ಲ ಟೈಮಲ್ಲ? ನೀವು ಯಾವ ಟೈಮ್ ಅಲ್ಲಿ ಅಪ್ರೋಚ್ ಮಾಡಿದ್ರು ಅವರು ಸಿಗ್ತಾರೆ. ರವಿ ಸುಬ್ರಹ್ಮಣ್ಯಂ ಸಿಗ್ತಾರೆ, ಅಶೋಕ್ ಸಾಹೇಬ್ರು ಸಿಗ್ತಾರೆ, ಸಿಕ್ಕೇ ಸಿಗ್ತಾರೆ. ನಮ್ಮಲ್ಲಿ ಯಾವ ತರ ಇದೆ ಅಂದ್ರೆ ಅವರೇ ಸಿಕ್ಕಿ ಕೆಲಸ ಮಾಡ್ಬೇಕು ಅಂತಿಲ್ಲ, ನಾವು ಕಾರ್ಯಕರ್ತರು ಎಲ್ಲಾರ್ಗೂ ಸಿಗ್ತೀವಿ. ಸೊ ಹಾಗಾಗಿ ಅವರೇ ಬರಬೇಕು ಇವರೇ ಬರಬೇಕು ಅಂತ ಎಕ್ಸ್ಪೆಕ್ಟೇಷನ್ನೇ ಇಲ್ಲ. ಏನ್ ಈ ಸಲ ಏನ್ ಎಕ್ಸ್ಪೆಕ್ಟೇಷನ್ ಇದೆ ಸೆಂಟ್ರಲ್ ಗವರ್ಮೆಂಟ್ ಇಂದ ಬೆಂಗಳೂರು ಸೌತ್ಗೆ? ಬೆಂಗಳೂರು ಸೌತ್ಗೆ ಇನ್ನೂ ಸಾಕಷ್ಟು ಮಾಡೋಂಥ ಕೆಲಸಗಳಿದೆ. ತೇಜಸ್ವಿ ಅವ್ರಿಗೆ ಒಳ್ಳೆ ವಿಷನ್ ಇದೆ, ಖಂಡಿತ ಮಾಡ್ತಾರೆ. ಅನಂತಕುಮಾರ್ ಜಿದು ಕನಸುಗಳನ್ನೆಲ್ಲ ನೆರವೇರಿಸ್ಕೊಂಡು ಹೋಗ್ತಿದ್ದಾರೆ. ವಿಜಯ್ ಕುಮಾರ್ದವ್ರದ್ದಾಗ್ಬೋದು, ಅನಂತಕುಮಾರ್ ಅವ್ರದ್ದಾಗ್ಬೋದು, ಅವ್ರ ಕನಸನ್ನ ಸಾಕಾರ ಮಾಡ್ತಾ ಇದ್ದಾರೆ, ಚೆನ್ನಾಗಿ ಮಾಡ್ತಾ ಇದ್ದಾರೆ. ಎಷ್ಟು ಲೀಡಲ್ಲಿ ಗೆಲ್ತಾರೆ ಈ ಸಲ? ಲಾಸ್ಟ್ ಟೈಮ್ಗಿಂತ ಒಂದು 20,000 ಲೀಡಲ್ಲಿ ಜಾಸ್ತಿ. ಥ್ಯಾಂಕ್ ಯು. ಸರ್ ನಮಸ್ತೆ, ನಿಮ್ಮ ಹೆಸರು? ಸರ್ ಭರತ್ ಅಂತೇಳಿ. ಏನ್ ಮಾಡ್ತೀರಾ ಸರ್? ನಮ್ದು ಬಿಸ್ನೆಸ್ ಇದೆ. ಹೇಗಿದೆ ಪ್ರಧಾನಿ ಮೋದಿ ಅವ್ರು ನೋಡಿದ್ರೆ? ಸರ್ ನೋಡಿದ್ವಿ, ಕಣ್ ತುಂಬಿಕೊಂಡ್ವಿ. ಹೇಗಿದೆ ಈ ಸಲ? ಯಾವ ಕಾನ್ಸ್ಟಿಟ್ಯೂನ್ಸಿ ಬರುತ್ತೆ? ಸರ್ ನಮ್ದು ಸರ್ವಜ್ಞನಗರ ವಿಧಾನಸಭಾ ಕ್ಷೇತ್ರ ಬರುತ್ತೆ. ಬೆಂಗಳೂರು ಕೇಂದ್ರ ಸರ್ವಜ್ಞನಗರ ವಿಧಾನಸಭಾ ಕ್ಷೇತ್ರ. ಹೇಗಿದೆ ಈ ಸಲ PC ಮೋಹನ್? ಸರ್ ಬೆಂಗಳೂರು ಕೇಂದ್ರದಲ್ಲಿ 3 ಬಾರಿ ಗೆದ್ದಿದ್ದಾರೆ, 4ನೇ ಬಾರಿನೂ ಗೆಲ್ತಾರೆ. 100% ಹ್ಯಾಟ್ರಿಕ್ ಆಗಿದೆ, 4ನೇ ಬಾರಿ ಗೆಲ್ತಾರೆ. ವರ್ಸಸ್ PC ಮೋಹನ್ ವರ್ಸಸ್ ಮನ್ಸೂರ್ ಅಲಿ ಖಾನ್. ಎಷ್ಟು ಲೀಡರ್ ಗೆಲ್ತಾರೆ ಅಂತೀರಾ? ಸರ್ ಲಾಸ್ಟ್ ಟೈಮ್ ಗಿಂತ ಅತಿ ಹೆಚ್ಚು ಲೀಡಲ್ಲೇ ಗೆಲ್ತಾರೆ ಸರ್. ಹಾ, ಖಂಡಿತ. ಇಡೀ ರಾಜ್ಯದಲ್ಲಿ ಎಷ್ಟು ಸೀಟ್ ಬರ್ಬೋದು ಸರ್? ರಾಜ್ಯದಲ್ಲಿ 28ಕ್ಕೆ 28 ಬರುತ್ತೆ. BJP JDS ಸೇರಿ? ಹೌದು ಸರ್, ಮೈತ್ರಿ ಆಗಿದೆ. ಬೆಂಗಳೂರು ರೂರಲ್? ಸರ್ ಬೆಂಗಳೂರು ರೂರಲ್ ಖಂಡಿತ ಮಂಜುನಾಥ್ ಸರ್ ಗೆದ್ದೇ ಗೆಲ್ತಾರೆ, ಯಾವುದೇ ರೀತಿ ಡೌಟ್ ಇಲ್ಲ. ಇಲ್ಲ ಸರ್, ಒಳ್ಳೆ ವ್ಯಕ್ತಿತ್ವ ಇರುವಂತಹ ವ್ಯಕ್ತಿನ ಹಾಕಿದ್ದಾರೆ. ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಗ್ಯಾರಂಟಿ ಯೋಜನೆಗಳಿದೆ, ಇದು ಯಾವ್ದು ಅಡ್ಡಿ ಆಗಲ್ವಾ? ಸರ್ ಗ್ಯಾರಂಟಿಗಳಲ್ಲಿ ಯಾವುದೇ ರೀತಿ, ಇವಾಗ ನಿಮ್ಗೆ ಗೊತ್ತಿರೋ ಹಂಗೆ 5 ಗ್ಯಾರಂಟಿಗಳಲ್ಲಿ 3 ಗ್ಯಾರಂಟಿಗಳೇನು ಅನುಷ್ಠಾನಕ್ಕೆ ತಂದ್ರು, ಅದು ಸರ್ಕಾರ ಬಂದ ಮಾರನೇ ದಿನನೇ ನಾವು ಅನುಷ್ಠಾನಕ್ಕೆ ತರ್ತೀವಿ ಅಂತ ಹೇಳಿ 3 ರಿಂದ 4 ತಿಂಗಳು ಟೈಮ್ ತಗೊಂಡು ಕೊನೆಗೆ 2-3 ತಿಂಗಳ ಕಾಲ ಅದನ್ನ ಅನುಷ್ಠಾನಕ್ಕೆ ತಂದು ಈಗ ಎಲೆಕ್ಷನ್ ಬಂದಿದೆ, ಕೋಡ್ ಆಫ್ ಕಂಡಕ್ಟ್ ಅಂತ ಹೇಳಿ ಸ್ಟಾಪ್ ಮಾಡಿದ್ದಾರೆ. ನೆಕ್ಸ್ಟ್ MP ಎಲೆಕ್ಷನ್ಸ್ ಅಲ್ಲಿ BJP ಅತಿ ಹೆಚ್ಚು ಸೀಟ್ ಗೆಲ್ತು ಅಂತ ಹೇಳಿದ್ರೆ ಅದನ್ನ ಗ್ಯಾರಂಟಿಗಳನ್ನ ನನಗೆ ಗೊತ್ತಿರೋ ಸ್ಟಾಪೇ ಮಾಡ್ತಾರೆ ಸರ್. ಆಲ್ರೆಡಿ ಅವ್ರು ಹೇಳಿದ್ದಾರೆ, ಅದರಿಂದ ಏನು ಪ್ರಯೋಜನ ಇಲ್ಲ ಸರ್. ರಾಜ್ಯ ಅಂತ ಬಂದಾಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ, ದೇಶ ಅಂತ ಬಂದಾಗ ಮೋದಿ, ಇದಕ್ಕೆ ಒಪ್ಕೋತೀರಾ ಅಥವಾ ರಾಜ್ಯದಲ್ಲಿ BJP ಬರ್ಬೇಕಾ?
ಸರ್ ಖಂಡಿತ ಸರ್, ರಾಜ್ಯದಲ್ಲೂ ಬಿಜೆಪಿ ಬರಬೇಕು, ದೇಶದಲ್ಲೂ ಬಿಜೆಪಿ ಇರಬೇಕು ಅಂತ ಹೇಳಿ. ಡಬಲ್ ಇಂಜಿನ್ ಸರ್ಕಾರಗಳಿದ್ದಾಗ ಅಭಿವೃದ್ಧಿ ಕಾರ್ಯಗಳು ಚೆನ್ನಾಗ್ ಆಗುತ್ತೆ. ಲಾಸ್ಟ್ ಟೈಮ್ ಡಬಲ್ ಇಂಜಿನ್ ಇತ್ತು, ಯಾಕೆ ಒಂದ್ ಇಂಜಿನ್ ಫೇಲ್ ಆಯ್ತು? ಸರ್ ಕಾರಣಗಳು ತುಂಬಾ ಇದೆ, ಆ ವಿಷಯಗಳು ನಿಮಗೂ ಗೊತ್ತಿರುತ್ತೆ. ನಾರ್ಮಲ್ ಆಗಿ ತುಂಬಾ ಕಾರಣಗಳಿಂದ ಲಾಸ್ಟ್ ಟೈಮ್ ಒಂದ್ ಸ್ವಲ್ಪ ಹೊಡೆತ ಬಿದ್ದಿದೆ, ಇಲ್ಲ ಅಂತಲ್ಲ. ಬಟ್ ಆ ಒಂದು ಪಾಠನ ಮುಂದೆ ಕಲ್ತ್ಕೊಂಡು ನೆಕ್ಸ್ಟ್ ಟೈಮು ಅಷ್ಟೇ. ಇವಾಗ ನೆಕ್ಸ್ಟ್ ಏನಿದೆ ಬಿಜೆಪಿ ರಾಜ್ಯದಲ್ಲಿ ಆಗಿರ್ಬೋದು ಅಥವಾ ಕೇಂದ್ರದಲ್ಲಿ, ಈಗ ಫಸ್ಟ್ ನಮ್ಮ ಕೆಲಸ ಏನು ಅಂತ ಹೇಳಿದ್ರೆ ಇವಾಗ 3ನೇ ಬಾರಿ ನರೇಂದ್ರ ಮೋದಿಜಿ ಅವ್ರನ್ನ ಕೇಂದ್ರದಲ್ಲಿ ಪ್ರಧಾನಮಂತ್ರಿಗಳನ್ನಾಗಿ ಮಾಡೋದು. ಅದಾದ ನಂತರ ರಾಜ್ಯದಲ್ಲಿ ನೆಕ್ಸ್ಟ್ ಬಿಜೆಪಿನ ಅಧಿಕಾರಕ್ಕೆ ತರೋದು. ಥ್ಯಾಂಕ್ ಯು ಬ್ರದರ್. ಧನ್ಯವಾದಗಳು. ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ, ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದ್ಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.